ದುಬೈನಲ್ಲಿ 54 ಕನ್ನಡಿಗರು ಸಿಕ್ಕಾಕೊಂಡಿರೋ ಬಗ್ಗೆ ಮಾಹಿತಿ ಇದೆ. ದುಬೈ ಏರ್ಪೋರ್ಟ್ ನಲ್ಲಿ 54 ಮಂದಿ ಕನ್ನಡಿಗರು ಪರದಾಡ್ತಾ ಇದ್ದಾರೆ. ಪ್ರವಾಸಕ್ಕೆ ಅಂತ ಹೋದವರು ವಿಮಾನ ಹಾರಾಟ ಸ್ಥಗಿತ ಹಿನ್ನೆಲೆ ಪ್ರವಾಸಿಗರು ಪರದಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ ದಿನವೊಂದಕ್ಕೆ 2 ಲಕ್ಷ ರೂಪಾಯಿ ನೀಡಿ ಅಲ್ಲಿ ಇವಾಗ ಉಳ್ಕೊಂಡಿದ್ದಾರೆ. ಒಂದು ದಿನಕ್ಕೆ 2 ಲಕ್ಷ ರೂಪಾಯಿ ನೀಡಿ ಉಳ್ಕೊಂಡಿದ್ದಾರೆ. ದುಬೈ ಏರ್ಪೋರ್ಟ್ ನಲ್ಲಿ 54 ಮಂದಿ ಕನ್ನಡಿಗರ ಪರದಾಟ ಇದೆ. ಎಲ್ಲರೂ ಸೇರಿ ಒಂದು ದಿನಕ್ಕೆ 2 ಲಕ್ಷ ರೂಪಾಯಿ ನೀಡಿ ಅಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. ವಿಮಾನ ಹಾರಾಟ ಸಂಪೂರ್ಣ ಸ್ಥಗಿತ ಆಗಿರೋದ್ರಿಂದ, ಯಾವುದೇ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇಲ್ಲದೆ ಇರೋದ್ರಿಂದ ಪ್ರವಾಸಿಗರು ಪರದಾಡ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬಳ್ಳಾರಿಯಿಂದ ಹೋದವರು ಇವರೆಲ್ಲರೂ ಪ್ರವಾಸಕ್ಕೆ ಅನ್ನುವಂಥ ಮಾಹಿತಿ ಇದೆ. ಸಾಕಷ್ಟು ಜನ ಮಹಿಳೆಯರು, ಪುರುಷರು ಸೇರಿದಂತೆ ಸುಮಾರು 54 ಕನ್ನಡಿಗರು ಅಲ್ಲಿ ಪರದಾಡ್ತಾ ಇದ್ದಾರೆ. ನಾಗೇಂದ್ರ ಸಾಹೇಬರಿಗೆ ನಮಸ್ಕಾರ ಮತ್ತು ನಾಳಾ ಭರತ್ ರೆಡ್ಡಿಗೆ ನಮಸ್ಕಾರಗಳು. ಈಗ ನಮ್ಮ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ನಮ್ಮ ಬ್ರದರ್ ಕೋಟ್ರೆಡ್ಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ನಾವು ಇನ್ನೊಂದು ಅದಕ್ಕೆ ಆ್ಯಡ್ ಮಾಡೋದು ಏನಪ್ಪಾ ಅಂದ್ರೆ, ಇದರಲ್ಲಿ ತುಂಬಾ ಜನ ವಯಸ್ಸಾದವ್ರು ಬಂದಿದ್ದಾರೆ. ನಾವೆಲ್ಲ 70 ಎಬೋ 80 ಎಬೋನವರು 4-5 ಜನ ಇದ್ದಾರೆ. ತುಂಬಾ ಕಷ್ಟ ಆಗಿದೆ. ಆಮೇಲೆ ಎಲ್ಲರ ಹತ್ರ ದುಡ್ಡೆಲ್ಲ ಖಾಲಿ ಆಗಿದೆ. ಹಾಗಾಗಿ ನಮಗೆ ರೂಮ್ಗಳು ಸಿಗ್ತಾ ಇಲ್ಲ. ಈಗ ಏನೋ ವ್ಯವಸ್ಥೆ ಮಾಡಿ ಈಗ ನಾವು ಪ್ಲಾಟ್ಫಾರ್ಮ್ ನಲ್ಲಿ ಕೊಡ್ರಿ ಅಕ್ಕವ್ರ ಕೊಡ್ರಣ. ಅಕ್ಕವ್ರೆ ಏನು ಟೆನ್ಷನ್ ತಗೋಬೇಡ್ರಿ, ಅಕ್ಕವ್ರೆ ಎಲ್ಲ ಒಳ್ಳೇದಾಗ್ತೈತೆ ಅಕ್ಕವ್ರೆ. ಅಕ್ಕವ್ರೆ ಆರಾಮಿದ್ರಿ ಅಕ್ಕವ್ರೆ? ಅಕ್ಕ బాగున్నారక్క? ఏం టెన్షన్ తీసుకోవద్దు అక్క, ఏం టెన్షన్ తీసుకోవద్దండి అక్క. ఏం టెన్షన్ తీసుకోవట్లేదు, చాలా పెద్దవాళ్ళు వచ్చినారు. ప్లస్ ಬಳ್ಳಾರಿ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಬಳ್ಳಾರಿಯಿಂದ ಪ್ರವಾಸಕ್ಕೆ ಹೋದಂತ ಸುಮಾರು 54 ಮಂದಿ ಕನ್ನಡಿಗರು ಈಗ ದುಬೈ ಏರ್ಪೋರ್ಟ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹಣಕಾಸಿನ ವ್ಯವಸ್ಥೆ ಕೂಡ ಆಗಬೇಕು, ಯಾಕೆಂದ್ರೆ ಅಲ್ಲಿ ಬಹಳಷ್ಟು ಪರದಾಡ್ತಾ ಇದ್ದಾರೆ. ಸೊ ಅವರು ನಾರಾ ಭರತ್ ರೆಡ್ಡಿ ಅವ್ರಿಗಿರ್ಬೋದು, ನಾಗೇಂದ್ರ ಅವ್ರಿಗಿರ್ಬೋದು ಮನವಿ ಮಾಡ್ಕೊಂಡಿದ್ದಾರೆ. ಸದ್ಯ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಅವ್ರನ್ನ ವಾಪಸ್ ಕರ್ಸ್ಕೊಳ್ಳೋದಕ್ಕೆ ಅಥವಾ ಏನು ಎತ್ತ ಅಂತ ಏನಾದರೂ ಗೊತ್ತಾಗಿದೆಯಾ ವೀರೇಶ್? ಹೇಗೆ ಸಿಂಧೂರ ಈ ಒಂದು ಗಣಿ ಜಿಲ್ಲೆ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಚಿತ್ರದುರ್ಗ ಜಿಲ್ಲೆ, 2 ಜಿಲ್ಲೆಗಳಿಂದಲೂ ಸುಮಾರು 54 ಜನ ಇನ್ನು ಪ್ಯಾಕೇಜ್ ಮೇಲೆ ಪ್ರವಾಸಕ್ಕೆ ಹೊರಟಂತಹ ಈ ಒಂದು ಪ್ರವಾಸಿಗರು ಈ ಒಂದು ವಿಮಾನ ತಡವಾಗಿರುವುದರಿಂದಾಗಿ ಈ ಒಂದು ದುಬೈನ ಶಾರ್ಜಾದಿಂದ ದುಬೈಗೆ ಬಂದು ಇಳಿದು ಅಲ್ಲೇ ಒಂದು ಏರ್ಪೋರ್ಟ್ ನಲ್ಲಿ ಸಿಲುಕು ಹಾಕಿಕೊಂಡಿರತಕ್ಕಂತಹ ಘಟನೆ ನಡೆದಿದೆ. ಮುಖ್ಯವಾಗಿ ಇದಕ್ಕೆ ಕಾರಣ ಅಂತಂದ್ರೆ, ಈಗೇನು ಈ ಒಂದು ಇಸ್ರೇಲ್, ಅಮೆರಿಕ ಮತ್ತು ಈ ಒಂದು ಇರಾನ್ ದೇಶಗಳ ನಡುವೆ ನಡೆಯುತ್ತಿರತಕ್ಕಂತಹ ಯುದ್ಧದಿಂದಾಗಿ ಈ ಒಂದು ವಿಮಾನಗಳ ಏನು ತಡವಾಗತಕ್ಕಂತಹ ಮತ್ತು ಏರ್ ಸ್ಟ್ರೈಕ್ ನಿಂದಾಗಿ ಏನು ನಿಲ್ಲಿಸತಕ್ಕಂತಹ ಕಾರ್ಯವನ್ನು, ವಿಮಾನಗಳನ್ನು ನಿಲ್ಲಿಸತಕ್ಕಂತಹ ಕಾರ್ಯವನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಶಾರ್ಜಾದಿಂದ ಇನ್ನು ದುಬೈಗೆ ಬಂದಂತಹ ಈ ಒಂದು ಪ್ರವಾಸಿಗರ ದಂಡು ಅಲ್ಲೇ ಉಳಿದುಕೊಳ್ಳುವಂತಹ ಪರಿಸ್ಥಿತಿಯಾಗಿದೆ. ಆದರೆ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿರತಕ್ಕಂತಹ ದುಬೈನಲ್ಲಿರುವಂತಹ ಏನು ಏರ್ಪೋರ್ಟ್ ಸಿಬ್ಬಂದಿ ಮತ್ತು ಅಲ್ಲಿ ಬಾಡಿಗೆ ನೀಡತಕ್ಕಂತಹ ಕೋಣೆಗಳ ಮಾಲೀಕರು ಕೇವಲ 8 ರಿಂದ 12 ಸಾವಿರಕ್ಕೆ ನೀಡಬೇಕಾಗಿರತಕ್ಕಂತಹ ರೂಮ್ ಅನ್ನು ಸುಮಾರು 2 ಲಕ್ಷದವರೆಗೆ ಚಾರ್ಜ್ ಮಾಡುವುದರ ಮೂಲಕ ಅಲ್ಲಿ ಉಳ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಕಲ್ಪಿಸುವ ಹಂತಕ್ಕೆ ಬಂದಿದ್ದಾರೆ. ಇದರಿಂದಾಗಿ ಪ್ರವಾಸಕ್ಕೆ ಪ್ಯಾಕೇಜ್ ಮೇಲೆ ಹೊರಟಿರತಕ್ಕಂತಹ ಈ ಒಂದು 54 ಪ್ರವಾಸಿಗರಿಗೂ ಸಹ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಒಂದು ವಿಷಯ ತಿಳಿದ ಕೂಡಲೇ ಈ ಒಂದು ಬಳ್ಳಾರಿ ಗ್ರಾಮೀಣ ಶಾಸಕರಾದಂತಹ ಬಿ ನಾಗೇಂದ್ರ ಅವರು ನೇರವಾಗಿ ಅಲ್ಲಿ ಏನು ಪ್ರವಾಸಿಗರ ನಂಬರ್ ಅನ್ನು ತೆಗೆದುಕೊಂಡು ಅವರ ಜೊತೆ ಮಾತನಾಡತಕ್ಕಂತಹ ಕಾರ್ಯವನ್ನು ಮಾಡಿದ್ದಾರೆ. ಇದು ಈಗಾಗಲೇ ಈ ವಿಚಾರವಾಗಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡಲಾಗಿದೆ. ನೀವು ಯಾವುದೇ ಕಾರಣಕ್ಕೂ ಗಾಬರಿ ಆಗುವ, ಭಯಪಡುವಂತಹ ಅಗತ್ಯತೆ ಇಲ್ಲ. ನಿಮಗೆ ಬೇಕಾದಂತಹ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಮತ್ತು ಹಣದ ಸಹಾಯವನ್ನು ಮಾಡಿ ನಿಮ್ಮನ್ನು ವಾಪಸ್ ಭಾರತ ದೇಶಕ್ಕೆ ಕರೆಸಿಕೊಳ್ಳತಕ್ಕಂತಹ ವ್ಯವಸ್ಥೆ ಮಾಡಲಾಗುವುದು.